ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸುತ್ತಿರುವುದು ಜಾತಕದ 7ನೇ ಮನೆ, ಅದರ ಸಪ್ತಮ ಸ್ಥಾನ. ಇದನ್ನು ನಾವು ಕಳತ್ರ ಸ್ಥಾನ ಅಥವಾ ವಿವಾಹ ಸ್ಥಾನ ಅಥವಾ ಸಪ್ತಮ ಸ್ಥಾನ ಅಂತ ಕರಿತೇವೆ. ಇದು ನಮ್ಮ ಸಂಗಾತಿ ಅಂದ್ರೆ ಗಂಡ ಹೆಂಡತಿ ನಡುವಿನ ದೈಹಿಕ ಹಾಗೂ ಮಾನಸಿಕ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಪ್ತಮ ಸ್ಥಾನ ನಿರ್ಧಾರ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ 2 ಅಂಶಗಳಂದ್ರೆ ಲಗ್ನ ಮತ್ತೆ 7ನೇ ಮನೆಯಲ್ಲಿ ಇರುವಂತಹ ಗ್ರಹಗಳು. ಅಂದ್ರೆ ನಮ್ಮ ಲಗ್ನ ಯಾವುದೇ ಆಗಿರ್ಬೋದು, ಆ ಲಗ್ನದಿಂದ ನಮ್ಮ 7ನೇ ಮನೆ ಅಂದ್ರೆ ಸಪ್ತಮದಲ್ಲಿ ಕುಳಿತಿರುವಂತಹ ಗ್ರಹಗಳು ಈ ಗಂಡ ಹೆಂಡತಿ ನಡುವಿನ ದೈಹಿಕ ಹಾಗೂ ಮಾನಸಿಕ ಸಂಬಂಧ ಹೇಗಿದೆ ಎಂಬುದನ್ನ ನಿರ್ಧಾರ ಮಾಡುತ್ತವೆ. ಬನ್ನಿ ಹಾಗಾದ್ರೆ ಒಂದೊಂದೇ ಗ್ರಹದ ಪ್ರಭಾವ ಹೇಗಿರುತ್ತದೆ ಎಂಬುದನ್ನ ವಿವರವಾಗಿ ತಿಳಿಯೋಣ. ಅದರಲ್ಲಿ ಮೊದಲಿಗೆ ಸೂರ್ಯನು ಈ ಆತ್ಮಕಾರಕ ಅಂದ್ರೆ ತೇಜಸ್ಸಿನ ಗ್ರಹ, ಕ್ರೂರ ಗ್ರಹ. ಒಂದು ವೇಳೆ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿದ್ದರೆ ಅಂದ್ರೆ ನಿಮ್ಮ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಇದ್ದರೆ ಅಂತಹ ವ್ಯಕ್ತಿಯ ಲೈಂಗಿಕ ನಡವಳಿಕೆಯು ಅತ್ಯಂತ ಆಕ್ರಮಣಕಾರಿಯಾಗಿರುತ್ತದೆ, ಅಂದ್ರೆ ಅಗ್ರೆಸಿವ್ ಆಗಿರುತ್ತೆ. ಯಾರ ಮನೆಯಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಸೂರ್ಯ ದೇವರು ಇರುತ್ತಾರೋ ಅಂತಹವರ ಲೈಂಗಿಕ ನಡವಳಿಕೆಯು ಅತ್ಯಂತ ಅಗ್ರೆಸಿವ್ ಆಗಿರುತ್ತೆ. ಇಲ್ಲಿ ಸೂರ್ಯನ ಶಾಖವು ಕಾಮವನ್ನ ಹೆಚ್ಚಿಸುತ್ತದೆ. ಇವರು ಕ್ರಿಯೆಯಲ್ಲಿ ತಮ್ಮ ಅಧಿಕಾರವನ್ನ ಚಲಾಯಿಸಲು ಬಯಸುತ್ತಾರೆ. ಅಂದ್ರೆ ಇವರು ಲೈಂಗಿಕ ಕ್ರಿಯೆಯಲ್ಲಿ ತಮ್ಮ ಅಧಿಕಾರವನ್ನ, ಸೂರ್ಯ ಅಂದರೆ ಅಧಿಕಾರ, ಇದರಲ್ಲೂ ಕೂಡ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಇವರು ಅಧಿಕಾರವನ್ನ ಚಲಾಯಿಸಲು ಬಯಸುತ್ತಾರೆ. ಮತ್ತೆ ಸಂಗಾತಿಯ ಮೇಲೆ ಪ್ರಾಬಲ್ಯ ಸಾಧಿಸುವಂತಹ ಗುಣ ಇವರಲ್ಲಿ ಹೆಚ್ಚಾಗಿರುತ್ತದೆ. ಅಂದ್ರೆ ಯಾರ ಮನೆಯಲ್ಲಿ ಸೂರ್ಯ 7ನೇ ಮನೆಯಲ್ಲಿ ಇರ್ತಾನೋ ಅಂತವರು ಸಂಗಾತಿಯ ಮೇಲೆ ಅತಿಯಾದಂತಹ ಅಧಿಕಾರವನ್ನ ಸಾಧಿಸುವಂತಹ ಗುಣವನ್ನ ಹೊಂದಿರುತ್ತಾರೆ. ಇನ್ನ 2ನೆಯ ಗ್ರಹ ಚಂದ್ರ ಏನಾದರೂ ನಮ್ಮ ಜಾತಕದ 7ನೇ ಮನೆಯಲ್ಲಿ ಅಂದರೆ ಲಗ್ನದಿಂದ 7ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ರೆ ಇವರು ಲೈಂಗಿಕತೆಯಲ್ಲಿ ಹೆಚ್ಚಿನ ಆನಂದವನ್ನ ಅನುಭವಿಸುತ್ತಾರೆ. ಏಕೆಂದ್ರೆ ಚಂದ್ರ ಮನಸ್ಸಿನ ಕಾರಕ. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಇವರ ಮನಸ್ಸು ಚಂಚಲವಾಗಿರುತ್ತದೆ. ಅಂದ್ರೆ ಲೈಂಗಿಕತೆಯಲ್ಲಿದ್ದಾಗ ಇವರ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಇದರಿಂದ ಇವರಿಗೆ ತ್ವರಿತ ಅಥವಾ ಅಕಾಲಿಕ ಸ್ಖಲನ ಉಂಟಾಗುವಂತಹ ಸಮಸ್ಯೆಯನ್ನ ಅನುಭವಿಸುತ್ತಾರೆ. ಯಾರು ಈ ಚಂದ್ರ ಅಂದ್ರೆ ಯಾರ ಜಾತಕದಲ್ಲಿ ಚಂದ್ರ 7ನೇ ಮನೆಯಲ್ಲಿ ಇರ್ತಾನೋ ಅವರಿಗೆ ಅಕಾಲಿಕ ಸ್ಖಲನ ಉಂಟಾಗುವಂತಹ ಸಮಸ್ಯೆ ಇರುತ್ತದೆ. ಇನ್ನ ಮಂಗಳ ಗ್ರಹದ ಬಗ್ಗೆ ನೋಡುವುದಾದರೆ ಅಂದ್ರೆ ಕುಜ ಗ್ರಹದ ಬಗ್ಗೆ ನೋಡುವುದಾದರೆ ಈ ಕುಜ ಅಂದ್ರೇನೆ ಅಸಹನೆ ಮತ್ತೆ ವೇಗ. ಇದನ್ನ ಸಾಮಾನ್ಯವಾಗಿ ಕುಜ ದೋಷ ಅಂತ ನಾವು ಜ್ಯೋತಿಷದಲ್ಲಿ ಕರಿತೇವೆ. ಇದು ಮಂಗಳ ಅಂದ್ರೆ ಸಾಮಾನ್ಯವಾಗಿ ಆತುರ ಮತ್ತು ಸಾಹಸದ ಸಂಕೇತ. ಇಂತಹ ವ್ಯಕ್ತಿಗಳು ಲೈಂಗಿಕತೆಯಲ್ಲಿ ಅತಿಯಾದ ಅಸಹನೆ ಅಂದ್ರೆ ಅತಿಯಾದ ಇಂಪೇಷನ್ಸ್ ಅನ್ನ ಹೊಂದಿರುತ್ತಾರೆ. ಅಂದ್ರೆ ಇವರಿಗೆ ಈ ಮಂಗಳ ಗ್ರಹ ಯಾರ ಲಗ್ನದಲ್ಲಿ 7ನೇ ಮನೆಯಲ್ಲಿ ಇರ್ತಾನೋ ಅಂತಹವರಿಗೆ ತಾಳ್ಮೆ ತುಂಬಾ ಕಡಿಮೆ ಇರುತ್ತೆ. ಈ ಆತುರದಿಂದಾಗಿ ಇವರು ಲೈಂಗಿಕ ಕ್ರಿಯೆಯು ಅತಿ ಬೇಗನೆ ಕೊನೆಗೊಳ್ಳುವ ಸಾಧ್ಯತೆ ಇರುತ್ತದೆ. ಇನ್ನು ಮುಂದಿನ ಗ್ರಹ ಬುಧ ಏನಾದರೂ ನಿಮ್ಮ 7ನೇ ಮನೆಯಲ್ಲಿದ್ದರೆ ಅಂದ್ರೆ ಸಪ್ತಮ ಸ್ಥಾನದಲ್ಲಿದ್ದರೆ ಫಲಿತಾಂಶ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಏಕೆಂದ್ರೆ ಈ ಬುಧ ಬಂದು ನರಗಳನ್ನ ಅಂದ್ರೆ ನರಮಂಡಲವನ್ನ ನಿಯಂತ್ರಿಸುವುದರಿಂದ ಬುಧ ಏನಾದರೂ 7ನೇ ಮನೆಯಲ್ಲಿದ್ದರೆ ಆ ಜಾತಕರು ಅಕಾಲಿಕ ಸ್ಖಲನ ಅಥವಾ ನರಗಳ ಬಳಲಿಕೆಯಿಂದ ಬಳಲಬಹುದು. ಇವರಿಗೆ ದೈಹಿಕ ಶಕ್ತಿಗಿಂತ ಮಾನಸಿಕ ಆತಂಕ ಅಂದ್ರೆ 7ನೇ ಮನೆಯಲ್ಲಿ ಅಂದ್ರೆ ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ಬುಧ ಇರುತ್ತಾನೋ ಅಂತವರಿಗೆ ದೈಹಿಕ ಶಕ್ತಿಗಿಂತ ಮಾನಸಿಕ ಆತಂಕ ಅಂದ್ರೆ ಈ ಲೈಂಗಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಬಹುದು. ಇನ್ನು ಗುರುಗ್ರಹದ ಬಗ್ಗೆ ನೋಡುವುದಾದರೆ ಗುರು ಅಂದ್ರೇನೆ ಸಭ್ಯತೆ ಮತ್ತೆ ಸಂಯಮ. ಈ ಗ್ರಹಗಳ ರಾಜನಾದಂತಹ ಗುರು ಏನಾದ್ರೂ ಸಪ್ತಮ ಸ್ಥಾನದಲ್ಲಿದ್ದರೆ ಅದು ಅತ್ಯಂತ ಶುಭ ಫಲವನ್ನ ಕೊಡುವಂತಹ ಸ್ಥಾನ. ಈ ಗುರು ಸಂಯಮವನ್ನ ನೀಡುತ್ತಾನೆ. ಇವರಲ್ಲಿ ಅಂದ್ರೆ ಯಾರ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ಇರ್ತಾನೋ ಅವರಲ್ಲಿ ಲೈಂಗಿಕತೆಯು ಕೇವಲ ದೈಹಿಕ ಸುಖವಲ್ಲ, ಅದೊಂದು
ಸಂಸ್ಕಾರಯುತವಾಗಿರುತ್ತದೆ. ಇವರು ಅತಿಯಾದ ಕಾಮಕ್ಕೆ ಮಾರು ಹೋಗದೆ ಸಂಗಾತಿಯ ಗೌರವಕ್ಕೆ ಧಕ್ಕೆ ತರದಂತೆ ವರ್ತಿಸುತ್ತಾರೆ. ಇನ್ನ ಮುಂದಿನ ಗ್ರಹ ಶುಕ್ರ ಗ್ರಹ. ಶುಕ್ರ ಅಂದ್ರೇನೆ ಕಾಮ ಮತ್ತು ಸೌಂದರ್ಯದ ಅಧಿಪತಿ. 7ನೇ ಮನೆಯಲ್ಲಿ ಶುಕ್ರನಿರುವುದು ಅತ್ಯಂತ ಬಲವಾದ ಲೈಂಗಿಕ ಆಕರ್ಷಣೆಯನ್ನ ಸೂಚನೆ ಮಾಡುತ್ತೆ. ಇವರು ಅತೀವ ಕಾಮ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತೆ ಸಂಭೋಗದಲ್ಲಿ ದೀರ್ಘಕಾಲದ ಸುಖವನ್ನ ಬಯಸುವಂತಹವರು. ಇವರು ಸಂಗಾತಿಯನ್ನು ಮೆಚ್ಚಿಸಲು ಹೆಚ್ಚು ಶ್ರಮವನ್ನ ಪಡ್ತಾರೆ. ಆದ್ರೆ ಚಂದ್ರನಂತೆಯೇ ಶುಕ್ರನು ಸಹ ಸೌಮ್ಯ ಗ್ರಹವಾದ್ದರಿಂದ ಅತಿಯಾದ ಉತ್ತೇಜನದಿಂದ ತ್ವರಿತ ಸ್ಖಲನ ಅಥವಾ ಅಕಾಲಿಕ ಸ್ಖಲನ ಉಂಟಾಗುವ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ ಇವರು ದೈಹಿಕ ಕ್ರಿಯೆಗಿಂತ ಭಾವನಾತ್ಮಕ ಸುಖಕ್ಕೆ ಹೆಚ್ಚು ಮಾರು ಹೋಗುತ್ತಾರೆ. ಇನ್ನು ಮುಂದಿನ ಗ್ರಹ ಶನಿ ಗ್ರಹದ ಬಗ್ಗೆ ಹೇಳುವುದಾದರೆ, ಶನಿ ಅಂದ್ರೇನೆ ಕರ್ಮದ ಅಧಿಪತಿ ಮತ್ತೆ ವಿಳಂಬದ ಸಂಕೇತ. ಇಲ್ಲಿ ಶನಿ ಲೈಂಗಿಕ ಕ್ರಿಯೆಯಲ್ಲಿ ಗಂಭೀರತೆಯನ್ನ ತರುವಂತಹ ಗ್ರಹ. ಅಂದ್ರೆ ಈ ಶನಿ ಗ್ರಹವು ಮಂಗಳ ಗ್ರಹದಂತೆ ಆತುರ ಪಡುವುದಿಲ್ಲ ಅಥವಾ ಸೂರ್ಯ ಗ್ರಹದಂತೆ ಆಕ್ರಮಣಕಾರಿಯಾಗುವುದಿಲ್ಲ. ಇವರು ಲೈಂಗಿಕತೆಯಲ್ಲಿ ಅಂದ್ರೆ ಶನಿ ಸಪ್ತಮ ಸ್ಥಾನದಲ್ಲಿದ್ದರೆ ಇವರು ಲೈಂಗಿಕತೆಯಲ್ಲಿ ಬಹಳ ನಿಧಾನಗತಿಯಲ್ಲಿ ಇರುತ್ತಾರೆ. 7ನೇ ಮನೆಯ ಶನಿಯು ಜಾತಕರಿಗೆ ಲೈಂಗಿಕ ಶಿಸ್ತನ್ನ ಕಲಿಸುತ್ತಾನೆ. ಇನ್ನ ರಾಹು ಗ್ರಹದ ಬಗ್ಗೆ ಹೇಳುವುದಾದರೆ, ರಾಹು ಗ್ರಹ ಏನಾದರೂ ಸಪ್ತಮ ಸ್ಥಾನದಲ್ಲಿದ್ದರೆ ಈ ಜಾತಕರು ಏನನ್ನೋ ಕದಿಯುತ್ತಿರುವಂತೆ ಅಥವಾ ಗುಪ್ತವಾಗಿ ಈ ಲೈಂಗಿಕ ಕ್ರಿಯೆಯಲ್ಲಿ ವರ್ತಿಸುತ್ತಾರೆ. ಆದರೆ ಇವರ ಲೈಂಗಿಕ ಬಯಕೆಗಳು ಅಂದ್ರೆ ಯಾರ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ರಾಹು ಇರ್ತಾನೋ ಅಂತಹವರ ಲೈಂಗಿಕ ಬಯಕೆಗಳು ಅಸಂಪ್ರದಾಯಿಕವಾಗಿರುತ್ತವೆ, ಸಂಪ್ರದಾಯಕ್ಕೆ ವಿರುದ್ಧವಾಗಿರುತ್ತವೆ. ಇವರು ಲೈಂಗಿಕ ಜೀವನದಲ್ಲಿ ಸದಾ ಹೊಸ ಪ್ರಯೋಗಗಳನ್ನ ಅಥವಾ ವಿಭಿನ್ನ ರೀತಿಯ ಅನುಭವಗಳನ್ನ ಪಡೆಯಲು ಈ ರಾಹು ಇರುವಂತಹ ಜಾತಕದವರು ಬಯಸುತ್ತಾರೆ. ಇನ್ನ ಕೇತು ಗ್ರಹದ ಬಗ್ಗೆ ಹೇಳುವುದಾದರೆ, ಕೇತು ಅಂದ್ರೇನೆ ವೈರಾಗ್ಯದ ಸಂಕೇತ. 7ನೇ ಮನೆಯಲ್ಲಿ ಅಂದ್ರೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕೇತು ಇದ್ದರೆ ಈ ಜಾತಕರು ಲೈಂಗಿಕ ಜೀವನದಲ್ಲಿ ಒಂದು ರೀತಿಯ ಅತೃಪ್ತಿ ಅಥವಾ ವೈರಾಗ್ಯ ಕಾಡುತ್ತಿರುತ್ತದೆ. ಇವರಿಗೆ ದೈಹಿಕವಾಗಿ ಸಂಭೋಗದಲ್ಲಿ ಇದ್ದರು ಅಂದ್ರೆ ಈ ಜಾತಕರು ಅಂದ್ರೆ ಕೇತು ಸಪ್ತಮ ಸ್ಥಾನದಲ್ಲಿ ಇರುವಂತಹ ಜಾತಕರು ದೈಹಿಕವಾಗಿ ಸಂಭೋಗದಲ್ಲಿ ಇದ್ದರೂ ಕೂಡ ಮಾನಸಿಕವಾಗಿ ಆ ಜಾಗದಲ್ಲಿ ಇರುವುದಿಲ್ಲ. ಸ್ನೇಹಿತರೆ, ಇದು ಜಾತಕದ 7ನೇ ಮನೆಯ ಕುರಿತಾದ ಒಂದು ಚಿಕ್ಕ ವಿಶ್ಲೇಷಣೆ ಮಾತ್ರ. ಗ್ರಹಗಳ ದೃಷ್ಟಿ ಮತ್ತೆ ದಶಾಕಾಲಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ 7ನೇ ಮನೆಯಲ್ಲಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.